ಮಿಲಿಟರಿ ಡ್ರಿಂಕ್ಸ್ ಅಂದ್ರೆ ಮದ್ಯ ಪ್ರಿಯರಿಗೆ ಎಲ್ಲಿಲ್ಲದ ಖುಷಿ. ಎಲ್ಲಾದ್ರೂ ಮಿಲಿಟರಿ ಮದ್ಯ ಸಿಕ್ಕರೆ ಸಾಕು, ಅದನ್ನ ಕುಡಿದು ಫುಲ್ ಎಂಜಾಯ್ ಮಾಡ್ತಾರೆ. ಆದ್ರೆ ಮಿಲಿಟರಿ ಮದ್ಯ ಪ್ರಿಯರಿಗೊಂದು ಶಾಕಿಂಗ್ ನ್ಯೂಸ್ ಇದೆ. ಆ ಶಾಕಿಂಗ್ ನ್ಯೂಸ್ ಅನ್ನ ಏನು ಅನ್ನೋದನ್ನ ತೋರಿಸ್ತೀವಿ, ಈ ಸ್ಟೋರಿ ನೋಡಿ. ಮಿಲಿಟರಿ ಡ್ರಿಂಕ್ಸ್ ಕುಡಿಯುವ ಮೊದಲು ಹುಷಾರ್. ಯಾಮಾರಿ ಕುಡಿದ್ರೆ ಯಾರು ಹೊತ್ಕೊಳ್ಳಲ್ಲ ಹೊಣೆ. ಆರ್ಮಿ ಲೇಬಲ್ನಲ್ಲಿ ಸೇಲ್ ಆಗ್ತಿರೋದು ಏನ್ ಗೊತ್ತಾ? ಆಂಧ್ರ ಹಾಗೂ ಕರ್ನಾಟಕ ಗಡಿಭಾಗವಾದ ಕೋಲಾರದ ಬಿ ಹೊಸಳ್ಳಿ ಗ್ರಾಮದಲ್ಲಿ ನಕಲಿ ಮದ್ಯ ತಯಾರಿಸಿ ಮಾರಾಟ ಮಾಡ್ತಿದ್ದಾರಂತೆ. ಇಂಥದ್ದೊಂದು ಸುದ್ದಿ ತಿಳಿಯುತ್ತಿದ್ದಂತೆ ಇಲ್ಲಿನ ಅಬಕಾರಿ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸರು ರೇಡ್ ಮಾಡಿದ್ದಾರೆ. ಅಲ್ಲದೆ 32 ಕ್ಯಾನ್ ಸ್ಪಿರಿಟ್ ಹಾಗೂ 1400ಕ್ಕೂ ಹೆಚ್ಚು ಬಾಟಲ್ ನಕಲಿ ಡ್ರಿಂಕ್ಸ್ ವಶಕ್ಕೆ ಪಡೆದಿದ್ದಾರೆ. ವಿಷಯ ಇಷ್ಟೇ ಆದ್ರೆ ಏನೋ ಆಗ್ತಿತ್ತು. ಆದ್ರೆ ದಾಳಿ ನಡೆಸಿದ ಅಬಕಾರಿ ಪೊಲೀಸರೇ ಈ ನಕಲಿ ಎಣ್ಣೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ನಕಲಿ ಮದ್ಯ ಬಾಟಲಿಗಳ ಮೇಲೆ ಮಿಲಿಟರಿ ಹೆಸರಿನ ಲೇಬಲ್ಗಳನ್ನ ಅಂಟಿಸಲಾಗಿತ್ತು. ಗೋಲ್ಕಂಡ, ಗ್ರೀನ್ ಮ್ಯಾಜಿಕ್ ಗೋಲ್ಕಂಡ ಹೆಸರಿನಲ್ಲಿ ನಕಲಿ ಮದ್ಯ ತಯಾರಿಸಿ ಆಂಧ್ರಕ್ಕೆ ಸರಬರಾಜು ಮಾಡಲಾಗ್ತಿತ್ತು. ಲೇಬಲ್ ಮೇಲೆ ಫಾರ್ ಡಿಫೆನ್ಸ್ ಸರ್ವಿಸ್ ಕ್ಯಾಂಟೀನ್ ಸಪ್ಲೈ ಒನ್ಲಿ ಎಂದು ಬರೆದು ಮಾರಾಟ ಮಾಡಲಾಗ್ತಿತ್ತಂತೆ. ಆ ಶೆಡ್ಡಿನಲ್ಲಿ ಒಳಗಡೆ ದಾಸ್ತಾನು ಮಾಡಿದಂಥ ಅಕ್ರಮ 1500 ಬಾಟಲಷ್ಟು ನಕಲಿ ಲೇಬಲ್ ಅಂಟಿಸ್ಬಿಟ್ಟು ತಯಾರು ಮಾಡಿ ಸ್ಟಾಕ್ ಮಾಡಿಟ್ಟಿದ್ರು. ಅದೇ ರೀತಿ ಆ ಸೀಲು, ಬಾಟ್ಲ್ಗಳು, ಏನು ಲೇಬಲ್ಸ್, ಅದನ್ನೆಲ್ಲ ನಾವು ವಶಪಡಿಸಿಕೊಂಡಿದ್ದೀವಿ. ಈ ಏನು ಅಕ್ರಮ ಮದ್ಯವನ್ನು ಹೆಚ್ಚಾಗಿ ಆಂಧ್ರಕ್ಕೆ ಸಾಗಿಸ್ತಾ ಇದ್ದರು ಅಂತ ಹೇಳಿಬಿಟ್ಟು ಮಾಹಿತಿ ಇದೆ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯ ಈ ಸಂಬಂಧ ತೋಟದ ಮಾಲೀಕ ಮುನಿರತ್ನ ಸೇರಿದಂತೆ ಒಟ್ಟು 6 ಜನರನ್ನ ಬಂಧಿಸಲಾಗಿದ್ದು, ಮುಳುಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇಷ್ಟು ದೊಡ್ಡ ಮಟ್ಟದ ಸ್ಪಿರಿಟ್ ಹಾಗೂ ನಕಲಿ ಮದ್ಯ ದಾಸ್ತಾನು ಪತ್ತೆಯಾಗಿರುವುದು ಅಬಕಾರಿ ಇಲಾಖೆ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಅಲ್ಲದೆ ಆರ್ಮಿ ಹೆಸರಲ್ಲಿ ನಡೆದಿರೋ ಈ ದಂಧೆ ಹಿಂದೆ ದೊಡ್ಡ ಮಾಫಿಯಾನೇ ಇರೋ ಅನುಮಾನವಿದೆ. ಇವತ್ತು ಇಲ್ಲಿ 1000 ಲೀಟರ್ ಸ್ಪಿರಿಟ್ ಸಿಕ್ಕಿದೆ. 1606 ಬಾಟಲ್ಸ್ ನಮಗೆ ಗೋಲ್ಕೊಂಡ ಮತ್ತು ಗ್ರೀನ್ ಮ್ಯಾಜಿಕ್ ಬ್ರ್ಯಾಂಡಿ ಅಂತ ನಕಲಿ ಮಧ್ಯೆ ನಮ್ಗೆ ಸೀಸ್ ಮಾಡಿ ಪೊಲೀಸವರು ಬಂದು ಪ್ರಥಮ ವರ್ತಮಾನ ಪ್ರಕಾರ ಅವರು ಬಂದಿದ್ರು. ನಮ್ಮ ಡಿಪಾರ್ಟ್ಮೆಂಟ್ ಅವರು ಬಂದು ನಾವು ಜಂಟಿಯಾಗಿ ಇದು ಮಾಡ್ತಾ ಇದ್ದೀವಿ. ಆರ್ಮಿ ಡ್ರಿಂಕ್ ಸಖತ್ತಾಗಿ ಇರುತ್ತೆ ಅಂದ್ಕೊಳ್ಳೋರಿಗೆ ನಕಲಿ ದಂಧೆಯ ಈ ಎಣ್ಣೆಗಳು ಶಾಕ್ ಕೊಟ್ಟಿವೆ. ಇನ್ಮೇಲೆ ಮಿಲಿಟರಿ ಮಾಲ್ ಅಂದ್ರೂ ಒಂದ್ಸರಿ ಚೆಕ್ ಮಾಡ್ಕೊಂಡು ಕುಡಿದ್ರೆ ಕುಡಿಯೋರಿಗೂ ಒಳ್ಳೇದು. ರಾಜೇಂದ್ರ, TV9 ಕೋಲಾರ.